ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಯೂಸರ್ ನೇಮ್ ಅನ್ನೋದು ಹೊಸ ಒಂದು ಅಪ್ಡೇಟ್ ಬಂದಿದೆ. ಯಾರೆಲ್ಲ ಯೂಸರ್ ನೇಮನ್ನು ಇನ್ನೂ ಕೂಡ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಬೇಗ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಬೇಕಾಗಿರುವಂಥ ಯೂಸರ್ ನೇಮ್ ವಾಟ್ಸಪ್ಪಲ್ಲಿ ನಿಮಗೆ ಸಿಗೋದಿಲ್ಲ ಆಮೇಲೆ, ಆಯಿತಾ. ಎಲ್ಲರೂ ಕೂಡ ಬೇಗ ರಿಸರ್ವ್ ಮಾಡ್ಕೊಂಡು ಬಿಡ್ತಾರೆ. ನಿಮಗೆ ಇಷ್ಟ ಆಗಿರೋ ಯೂಸರ್ ನೇಮ್ ಇನ್ಸ್ಟಾಗ್ರಾಮಲ್ಲಿ ಇದೆ ಅಂತಂದರೆ ನೀವು ರಿಸರ್ವ್ ಮಾಡೋ ಅಗತ್ಯ ಇರೋದಿಲ್ಲ. ಯಾಕಂದರೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಯೂಸರ್ ನೇಮ್ ಇದ್ದರೆ, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಯೂಸರ್ ನೇಮ್ ಇದ್ದರೆ ಆ ಯೂಸರ್ ನೇಮನ್ನು ಯಾರಿಗೂ ಕೂಡ ಕೊಡೋದಿಲ್ಲ. ನೀವೇ ಅದನ್ನು ಆಮೇಲೂ ಕೂಡ ಯೂಸನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಾನು ನಿಮಗೆ ಯೂಸರ್ ನೇಮನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಈಗ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಡಾಟ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ, ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಎಡಿಟ್ ಸಿಂಬಲ್ ಇದೆ ನೋಡಿ, ಪೆನ್ಸಿಲ್ ಮಾರ್ಕ್, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ 3ನೇ ಆಪ್ಷನಲ್ಲಿ ಯೂಸರ್ ನೇಮ್ ಅಂತ ಇದೆ, ಅದ್ರ ಕೆಳಗಡೆ ರಿಸರ್ವ್ ಯೂಸರ್ ನೇಮ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಕ್ರಿಯೇಟ್ ಯೂಸರ್ ನೇಮ್, ಯೂಸ್ ಭದ್ರನಾಯಕ್, ಹಾಗೆ ಯೂಸ್ ಇನ್ನೊಂದು ನಂದು ಅಕೌಂಟ್ನ ಯೂಸರ್ ನೇಮ್ ಇದೆ, ಅದು ಇನ್ಸ್ಟಾಗ್ರಾಮದ್ದೇ, ಆಯಿತಾ. ಈಗ ಇಲ್ಲಿ ಯೂಸ್ ಭದ್ರನಾಯಕ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ, ಅದು ನನ್ನ ಇನ್ಸ್ಟಾಗ್ರಾಮದ್ದು, ಆಯಿತಾ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ, ಯು ರಿಸರ್ವ್ಡ್ ಎಟ್ ಭದ್ರನಾಯಕ್ ಅಂತ. ಭದ್ರನಾಯಕ್ ಮುಂದೆ ಒಂದು ಸಿಂಬಲ್ ಇದೆ, ಆಯಿತಾ. ಅದಾದಮೇಲೆ ಕೆಳಗಡೆ ಡನ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, ಯೂಸರ್ ನೇಮ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಮೀ ಬೈ ಯೂಸರ್ ನೇಮ್, ಇಲ್ಲಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಎವ್ರಿ ಒನ್ ಮತ್ತು ಪೀಪಲ್ ಹೂ ಕ್ಯಾನ್ ಮೈ ಕೀ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಕೋಡ್ ಬರುತ್ತೆ, ಆಯಿತಾ. ಈ ಕೋಡನ್ನು ಇದನ್ನು ಸೆಟ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಸೇವ್ ಕೀ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಈ ಕೋಡ್ ಸೆಟ್ ಆಗುತ್ತೆ. 83 89 ಅಂತ ಇದೆ ನೋಡಿ, ಅದು ಸೆಟ್ ಆಗುತ್ತೆ, ಆಯಿತಾ. ಈ ಕೋಡನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಗೆಟ್ ಡಿಫ್ರೆಂಟ್ ಕೀ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಕೋಡ್ ಚೇಂಜ್ ಆಗುತ್ತೆ. ನೀವೇ ಸೆಟ್ ಮಾಡೋದಕ್ಕಾಗೋದಿಲ್ಲ, ನಿಮಗೆ ಬೇಕಾಗಿರುವಂಥದ್ದನ್ನು ಸೆಟ್ ಮಾಡೋದಕ್ಕಾಗೋದಿಲ್ಲ, ಅವರೇ ಕೊಡ್ತಾರೆ, ಆಯಿತಾ. ಇಲ್ಲಿ ಸೇವ್ ಕೀ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ನಾನು ಈಗ ಸೇವ್ ಮಾಡಲ್ಲ, ಬ್ಯಾಕ್ ಹೋಗ್ತೀನಿ. ಇಲ್ಲಿ ಎವ್ರಿ ಒನ್ ಅಂತ ಇದೆ ನೋಡಿ, ಎವ್ರಿ ಒನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಯಾರು ಬೇಕಾದರೂ ನಿಮ್ಮ ಯೂಸರ್ ನೇಮಿಗೆ ಮೆಸೇಜು, ವಿಡಿಯೋ ಕಾಲು, ಹಾಗೆ ವಾಯ್ಸ್ ಕಾಲು ಎಲ್ಲ ಕೂಡ ಮಾಡ್ಬೋದು, ಆಯಿತಾ. ಇಲ್ಲಿ ಪೀಪಲ್ ಹೂ ಕ್ಯಾನ್ ಮೈ ಕೀ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಮಾತ್ರ ಆ ಕೋಡನ್ನು ಎಂಟರ್ ಮಾಡಿದ ಮೇಲೆ ನಿಮಗೆ ಅವರು ಕಾಲು ಮತ್ತು ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಏನೇ ಬೇಕಾದರೂ ಮಾಡ್ಬೋದು, ಆಯಿತಾ. ಈಗ ಬ್ಯಾಕ್ ಹೋಗ್ತೀನಿ, ಇನ್ನೊಂದು ನಾನು ತೋರಿಸ್ತೀನಿ ನೋಡಿ. ಈಗ ಅಲ್ಲಿ ನಿಮಗೆ ಬೇಕಾಗಿರುವಂಥ ಓನ್ ವಾಟ್ಸಪ್ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ಅಂತ ಬರುತ್ತೆ, ಎಟ್ ಅಂತ ಬರುತ್ತೆ. ಎಟ್ ಮುಂದ್ಗಡೆ ನೀವು ಏನು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಈಗ ನಾನು ಇಲ್ಲಿ ಭದ್ರನಾಯಕ್ ಅಂತ ಬರಿತೀನಿ, VHADRANAYK, ಭದ್ರನಾಯಕ್ ಅಂತ ಬರೆದ್ರೆ ಇದು ದಿಸ್ ಯೂಸರ್ ನೇಮ್ ಈಸ್ ನಾಟ್ ಅಲೌಡ್ ಅಂತ ಬರ್ತಾಯಿದೆ, ಅಂತಂದರೆ ಇದು ಆಲ್ರೆಡಿ ಬೇರೆಯವ್ರಿಗೆ ಹೋಗಿದೆ. ಈಗ ವಾಟ್ಸಪ್ ಯೂಸರ್ ನೇಮೇ ನನ್ನೇ ಯಾರಾದರೂ ಈ ರೀತಿ ತಗೊಳ್ಬೇಕು ಅಂತ ಇಲ್ಲ. ಈ ಭದ್ರನಾಯಕ್ ಅನ್ನೋದನ್ನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಸರ್ ನೇಮ್ ಇದ್ದರೂ ಕೂಡ ಇಲ್ಲಿ ಅಲೋ ಆಗೋದಿಲ್ಲ, ಆಯಿತಾ. ಈಗ ಚೇಂಜ್ ಮಾಡ್ತೀನಿ, ಭದ್ರನಾಯಕ್ 1 2 3. ಈಗ ನೋಡಿ, ದಿಸ್ ಯೂಸರ್ ನೇಮ್ ಈಸ್ ಅವೈಲೇಬಲ್ ಅಂತ ಬಂದಿದೆ, ಇಲ್ಲಿ ರೈಟ್ ಮಾರ್ಕ್ ಬಂದಿದೆ. ಈಗ ಕೆಳಗಡೆ ಸೇವ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಕೆಳಗಡೆ ಇಲ್ಲಿ ಯು ಆರ್ ರಿಸರ್ವ್ಡ್ ನೇಮ್ ಕೂಡ ಇಲ್ಲಿ ಕಾಣಿಸುತ್ತೆ, ಭದ್ರನಾಯಕ್ 1 2 3 ಅಂತ ಇದೆ. ಹಾಗೆ ಇಲ್ಲಿ ಡನ್ ಮೇಲ್ಗಡೆ ಕೆಳಗಡೆ ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೇಮ್ ಆವಾಗ ತೋರಿಸಿದ್ನಲ್ವ ಇಲ್ಲಿ ಕಾಂಟ್ಯಾಕ್ಟ್ ಮೀ ಬೈ ಯೂಸರ್ ನೇಮ್ ಅಂತ, ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಯೂಸರ್ ಈಗ ಆಲ್ರೆಡಿ ಕ್ರಿಯೇಟ್ ಆಯಿತು, ಭದ್ರನಾಯಕ್ 1 2 3 ಅಂತ. ಈಗ ಬ್ಯಾಕ್ ಹೋಗ್ಬೋದು. ಈಗ ಬ್ಯಾಕ್ ಹೋದಾಗ ಇಲ್ಲಿ ಯೂಸರ್ ನೇಮ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಯೂಸರ್ ನೇಮ್ ಕೆಳಗಡೆ ಭದ್ರನಾಯಕ್ 1 2 3 ಅಂತ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೀವು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ, ನಿಮಗೆ ಒಂದು ವಿಡಿಯೋದಲ್ಲಿ ಏನೇ ನೋಡಿದ್ರು ಕಾಮೆಂಟ್ ಮಾಡಿ, ಬೇರೆ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅನ್ನೋದಿದ್ರು ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.